ದುಬೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ನನ್ನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶಿಕ್ಷಕರನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಇರಬೇಕಾದಂಥ ಹೋಟೆಲ್ಗೆ ಪ್ರಯಾಣ ಶುರು ಮಾಡಿದ್ವಿ. ಅದು 5 ಸ್ಟಾರ್ ಹೋಟೆಲ್ಲು. ನಮ್ಮ ಲಗೇಜನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಅಶ್ರಫಿ ರೆಸ್ಟೋರೆಂಟ್ ಅಂತೇಳಿ, ಇದೊಂದು ಪಾಕಿಸ್ತಾನಿ ರೆಸ್ಟೋರೆಂಟ್. ಇಲ್ಲಿ ಊಟ ಮುಗಿಸ್ಕೊಂಡು ಪುನಃ ಹೋಟೆಲ್ ಕಡೆಗೆ ಪ್ರಯಾಣ. ಇದು ನಾವಿದ್ದಂಥ ಹೋಟೆಲ್ಲು 5 ಸ್ಟಾರ್ ಹೋಟೆಲ್, ತುಂಬ ಮಸ್ತಾಗಿತ್ತು. ನಂತರ ರೆಸ್ಟ್ ಮಾಡಿ ರಾತ್ರಿಗೆ ರಿಲೇಟಿವ್ಸ್ ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ. ಗಾರ್ಡನ್ಸ್ ಅಂತ ಹೇಳಿ ಆ ಜಾಗ, ಅಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲೇ ಒಂದು ಇಬಿನ್ ಬಟೂಟಾ ಅಂತ ಹೇಳಿ ಒಂದು ಮಾಲ್ ಇರುತ್ತೆ. ಅದು ಥೀಮ್ ಬೇಸ್ಡ್ ಮಾಲು. ಈ ಥರ ಒಂದು ಸುಮಾರು 7-8 ಕಂಟ್ರಿಗಳ ಕಲ್ಚರಲ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಆ ಒಂದು ಥೀಮ್ ಬೇಸ್ಡ್ ಅಂತಲೇ ಕರೀತಾರೆ ಅದನ್ನು. ಇಲ್ಲಿ ಈಗ ನೀವು ನೋಡ್ತಿರ್ತಕ್ಕಂಥದ್ದು ಆಂಡಲೂಷಿಯಾ ಕೋಟ್ ಅಂತ ಹೇಳಿ, ಇದೇ ಥರ ಚೈನಾ ಕೋಟ್, ಇಂಡಿಯನ್ ಕೋಟ್ ಮತ್ತು ಸುಮಾರು ಹಾಗೇ ಒಂದು 7-8 ಕಂಟ್ರಿಗಳ ಥೀಮ್ಸನ್ನು ಈ ಮಾಲ್ನಲ್ಲಿ ನೀವು ನೋಡ್ಬೋದು. ತುಂಬ ದೊಡ್ಡದಾಗಿದೆ ಮಾಲು. ಇದು ಇಂಡಿಯನ್ ಕೋರ್ಟು, ಇದು ಚೈನೀಸ್ ಕೋರ್ಟು. ಸೊ ಡೇ 1 ಹಾಗೆ ಮುಗಿದಿತ್ತು. ಡೇ 2 ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ದುಬೈ ಮಾಲಿಗೆ. ದುಬೈ ಮಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ಅಟ್ಲೀಸ್ಟ್ ನಿಮಗೆ ಅರ್ಧ ದಿನ ಬೇಕಾಗುತ್ತೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ದುಬೈ ಮಾಲ್ನ ನೋಡಿಕೊಂಡು ಹಾಗೆ ನಾನು ಬುರ್ಜ್ ಖಲೀಫಾ ಕಡೆಗೆ ಹೊರಟ್ವಿ. ಸೊ ದಿಸ್ ಇಸ್ ಬುರ್ಜ್ ಖಲೀಫಾ. ಆಲ್ಮೋಸ್ಟ್ ಹಾಫ್ ಡೇ ಆ್ಯಂಡ್ ಮೋರ್, ಈವನ್ ಟಿಲ್ ನೈಟ್ 7-8 ತನಕನೂ ಬುರ್ಜ್ ಖಲೀಫಾದ ಹತ್ರನೇ ಇದ್ವಿ. ಏನಕ್ಕೆ ಅಂತಂದರೆ ನೈಟಲ್ಲಿ ಆ ಲೈಟ್ ಶೋ ಮತ್ತು ಈವ್ನಿಂಗ್ ಫೌಂಟೇನ್ ಪ್ಲೇ ಆಗುತ್ತೆ. ಸೊ ಅದನ್ನು ನೋಡೋದಕ್ಕೆ ಅಂತೇಳಿ ಆಲ್ಮೋಸ್ಟ್ ಯಾವ್ಯಾವ ಆ್ಯಂಗಲಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ಆ್ಯಂಗಲಲ್ಲಿ ವೀಡಿಯೋಸ್ನ, ಫೋಟೋಸ್ನ ಕ್ಯಾಪ್ಚರ್ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ. ಹೋಪ್ ಯು ಲೈಕ್ ಇಟ್. ಆ ನೀರಿದೆ ಇವರ ಕ್ರಿಸ್ಟಲ್ ಕ್ಲಿಯರ್ ನಿಜವಾಗ್ಲೂ. ಇಲ್ಲಿ ಕಾಣಿಸ್ತಿರೋದೇನಿದೆಯಲ್ಲ, ಸೇಮ್ ಪ್ಲೇಸಲ್ಲಿ ಕಿಚ್ಚ ಸುದೀಪ್ ಅವ್ರು ನಿಂತ್ಕೊಂಡು ಅವರ ಆ ಒಂದು ಮೂವಿ ಏನಿತ್ತು, ಆ ಒಂದು ಬುರ್ಜ್ ಖಲೀಫಾ ಮೇಲೆ ತೋರಿಸ್ತಾರಲ್ಲ ವಿಕ್ರಾಂತ್ ರೋಣ ಅಂತೇಳಿ, ಆ ಮೂವಿ ಟೀಸರ್ ಲಾಂಚ್ ಆರ್ ನೇಮ್ ಲಾಂಚ್. ಸೊ ಅದನ್ನು ಮಾಡಿದ್ದು ಆ ಜಾಗದಲ್ಲಿ ನಿಂತ್ಕೊಂಡೆ. ಸೊ ದಿಸ್ ಇಸ್ ಇನ್ನೊಂದು ಕಾರ್ನರು. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, Blue never water, stop. crystal clear. Every shot from the top, we're gonna be two ನನಗಂತೂ hearts ಪ್ಲೇಸ್ ತುಂಬ ಇಷ್ಟ ಆಯಿತು. ಐ ಹೋಪ್ ಈ ಪಿಕ್ಚರ್ಸ್ನ, ಸೀನರೀಸ್ನ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಇದೆಲ್ಲ ಹೋಟೆಲ್ಲು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೌಕಲ್ ಬಹರ್ ಅಂತ ಹೇಳಿ ಈ ಹೋಟೆಲ್ ನೇಮು. We lay awake in bed. Life's so loud. ಇಲ್ಲಿ ತುಂಬ ಫೋಟೋಶೂಟ್ಸ್ ಎಲ್ಲ ನಡೀತಾನೆ ಇರ್ತವೆ. Hours pass. We're gonna do it all again. We wanna chase the night. Wanna dance to the light. Pull stars from the sky. Just two hearts running wild. ಹಾಗೆಯೇ ನನಗಿಲ್ಲೊಂದು ಟೆಸ್ಲಾ ಕಾರ್ನ ನೋಡೋದಕ್ಕೆ ಕೂಡ ಸಿಕ್ಕಿತ್ತು. ಫಸ್ಟ್ ಟೆಸ್ಲಾ ಕಾರ್ನ ನಾನು ನೋಡಿದ್ದೆ. ರಾತ್ರಿಯ ಒಂದು ವಿಷನ್. Two hearts running wild. ದುಬೈ ಬುರ್ಜ್ ಖಲೀಫಾದ ಫೇಮಸ್ ಲೈಟ್ ಶೋ. ನನಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು. ಇದರಲ್ಲಿ ದುಬೈ ವಿಷನ್ ಅಂತ ಹೇಳಿ ಅವರ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅದನ್ನೆಲ್ಲ ಪ್ಲೇ ಮಾಡ್ತಿದ್ರು. ಮಸ್ತಿತ್ತು ಒಟ್ಟಲ್ಲಿ. ಎವ್ರಿ 15-20 ಮಿನಿಟ್ಸ್ ಒಂದು ಹೊಸ ವಿಡಿಯೋನ ಪ್ಲೇ ಮಾಡ್ತಿರ್ತಾರೆ. ಹಾಗೆ ಫೌಂಟೈನ್ ಕೂಡ ಏನು ಪ್ಲೇ ಮಾಡ್ತಾರೆ. ಈ ಕಡೆ ಫೌಂಟೈನ್ ಪ್ಲೇ ಆಗ್ತಿರುತ್ತೆ, ಆ ಕಡೆ ದುಬೈ ಬುರ್ಜ್ ಖಲೀಫಾ ಮೇಲೆ ಈ ಥರ ಲೈಟ್ ಶೋ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು EMAAR ಅಂತ ಹೇಳಿ ಇಮಿರೇಟ್ ಅರಬ್ ಸಮಥಿಂಗ್ ಏನೋ ಬರುತ್ತೆ. ಅವರ ಮೋಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಅಂದರೆ ಏನಂತಾರೆ ಕನ್ಸ್ಟ್ರಕ್ಷನ್ ಮಾರ್ವೆಲ್ಸ್ ಅಂತ ಏನೇನಿದಾವೋ ಅವನ್ನೆಲ್ಲನೂ ಈ ಒಂದು ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ನೇ ಮಾಡಿರ್ತಕ್ಕಂಥದ್ದು. ಬುರ್ಜ್ ಖಲೀಫಾನು ಕೂಡ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಆರ್ಗನೈಸೇಷನ್ ಇದೇನೇ MR ಅಂತ ಹೇಳಿ. ಹಾಗೆ ನೀವು ಫೌಂಟೈನ ಕೂಡ ನೋಡ್ಬೋದು. ಫೌಂಟೈನ್ ಪ್ಲೇ, ಬ್ಯಾಕ್ ಡ್ರಾಪಲ್ಲಿ ಲೈಟ್ ಶೋ. ಏನು ಬಂದಿದ್ದವರೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ ಅವತ್ತು. ಅವ್ರ ಕ್ಯಾಮ್ರಾಗಳನ್ನ ತಪ್ಪಿಸಿ ಆ್ಯಕ್ಚುಯಲ್ ಕಂಟೆಂಟ್ನ ರೆಕಾರ್ಡ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ದುಬೈ ಹೋಗೋ ಪ್ಲ್ಯಾನ್ ಕೂಡ ನಂದು ಅಚಾನಕ್ಕಾಗಿ ಆಗಿದ್ದದು. ಸೌದಿಗೆ ಹೋಗಿದ್ವಿ. ಸೊ ಸೌದಿನಲ್ಲೇ ಕುತ್ಕೊಂಡು ಡಿಸೈಡ್ ಮಾಡಿದ್ದು ಹೋಗೋದಾ ಬೇಡವಾ ಅಂತೇಳಿ. ಆ್ಯಂಡ್ ವೀಸಾಗೆ ಕೂಡ ಸೌದಿಯಿಂದನೇ ಇಂಡಿಯನ್ ಎಂಬಸಿಗೆ ಕಾಲ್ ಇಂಡಿಯನ್ ಟ್ರಾವೆಲ್ ಏಜೆನ್ಸಿಗೆ ಕಾಲ್ ಮಾಡಿಕೊಂಡು ಈ ವೀಸಾನ ತರಿಸ್ಕೊಂಡು ಮತ್ತು ಅಲ್ಲಿಂದ ಹೊರಟದ್ದು ನಾವು. ಸೊ ಎಲ್ಲ ಅಚಾನಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ದುಬೈ ಎಲ್ಲನೂ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಸಾಕಾದಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ನೋಡುವೆ. ಫ್ಲೈನಸ್ ಅಂತ ಹೇಳಿ ಏರ್ಲೈನ್ಸ್ ಅದು ಒಂದೇ ಬೇಜಾರಾಗಿದೆ ಇಷ್ಟಲ್ಲೆಲ್ಲ. ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗಿದ್ದು ಒಮನ್ ಏರ್ಲೈನ್ಸಲ್ಲಿ. ಇಲ್ಲಿಂದ ಒಮನ್ಗೆ ಹೋಗಿ ಒಮನ್ನಿಂದ ಸೌದಿಗೆ ಹೋಗಿದ್ದು. ಸೌದಿಯಿಂದ ದುಬೈಗೆ ಫ್ಲೈನಸಲ್ಲಿ ಹೋಗಿದ್ದು. ಮತ್ತು ದುಬೈಯಿಂದ ಇಂಡಿಯಾಗೆ ವಾಪಸ್ ಬಂದದ್ದು ಇಮಿರೇಟ್ಸಲ್ಲಿ. ತೋರಿಸ್ತೀನಿ ಇಮಿರೇಟ್ಸು ಕೂಡ ಸಾಕಾಗೈತೆ. ಇಮಿರೇಟ್ಸಲ್ಲಿ ಮಾತ್ರ ಇಮಿರೇಟ್ಸಿಂದು ಎಕನಾಮಿ ಕ್ಲಾಸ್ ಬಂದ್ಬಿಟ್ಟೆ ಬೇರೆ ಇಂಡಿಗೋ ಅಥವಾ ಬೇರೆ ಏರ್ಲೈನ್ಸಲ್ಲಿ ಏನು ಬಿಸ್ನೆಸ್ ಕ್ಲಾಸ್ ಇರುತ್ತೋ ಈಕ್ವಲೆಂಟ್ ಆಗಿರುತ್ತೆ ಅದರಲ್ಲಿ. ಐಫೋನ್ ವಿಡಿಯೋ ರೆಕಾರ್ಡಿಂಗಲ್ಲಿ ಇದೊಂದು ಅಡ್ವಾಂಟೇಜ್. 0.5 ಅಥವಾ 1 ಇದನ್ನು ಬೇಗ ಸ್ವಿಚ್ ಇನ್ ಸ್ವಿಚ್ ಔಟ್ ಮಾಡ್ಕೋಬೋದು. ಅನ್ಲೆಸ್ ಅನ್ಲೈಕ್ ಆ್ಯಂಡ್ರಾಯ್ಡು. ಸಾರಿ, ಐ ಥಿಂಕ್ ದುಬೈ ವಿಷನ್ ಇಸ್ ದಿಸ್ ವಿಡಿಯೋ. ಆವಾಗಲೇ ಹೇಳಿದ ವಿಡಿಯೋ ಅಲ್ಲ, ಕ್ಷಮಿಸಬೇಕು. ಎಸ್, ದಿಸ್ ಇಸ್ ದಿ ದುಬೈ ವಿಷನ್.
ಆ್ಯಕ್ಚುಲಿ ದುಬೈ ಈಸ್ ಆಯಿಲ್ ಪ್ರೊಡಕ್ಷನ್ನ ಕಡಿಮೆ ಮಾಡಿಕೊಂಡು ಟೂರಿಸಮ್ನ ಮತ್ತು ಇತರೆ ಐ ಟಿ ಇದನ್ನೆಲ್ಲನೂ ಪ್ರಮೋಟ್ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಆಯಿಲ್ ಬೇಸ್ಡ್ ಇನ್ಕಮ್ನ ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಟೂರಿಸಮ್ನ ಪ್ರಮೋಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಸಫಿಷಿಯೆಂಟಾಗಿ ಟೂರಿಸಮಲ್ಲಿನೇ ವೆಜ್ ಆನ್ ಇನ್ಕಮ್ ಬರ್ತಾಯಿದೆ ಕೂಡ. ಆ್ಯಂಡ್ ಅವರ ಪಿ ಎಮ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಈ ಸೇಸ್ ನನ್ನ ಜನಗಳಿಗೆ ಇವತ್ತಿಗೆ ನಾನೇನೋ ಡೆಲಿವರಿ ಮಾಡಬೇಕು, ನಾಳೆಗೋ ನಾಡಿದ್ದಕ್ಕೂ ಮುಂದಿನ ಪೀಳಿಗೆಗೆಲ್ಲ ಅಂತ ಹೇಳಿ ಆ ವಿಷನ್ನೇ ಅವ್ರದ್ದು ತುಂಬ ಇಷ್ಟ ಆಗುತ್ತೆ ನನಗೆ. ಈ ಸೇಸ್ ದೆರ್ ಇಸ್ ನಥಿಂಗ್ ದಟ್ ದುಬೈಯನ್ಸ್ ಕ್ಯಾನ್ ಡೂ, ಯು ನೇಮ್ ಇಟ್ ವಿ ವಿಲ್ ಡೂ ಇಟ್ ಆ್ಯಂಡ್ ಶೋ ಇಟ್ ಯು. ಅಂದರೆ ಅವ್ರು ಏನು ಹೇಳ್ತಾರೆ, ದುಬೈನ್ಸ್ಗೆ ಅಸಾಧ್ಯ ಅನ್ನೋದೇನೂ ಇಲ್ಲ, ನಮಗೆ ಇಂಥದ್ದಂತ ಹೇಳಿ ನೋಡಿ ನಾವು ಅದನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ದೇ ಹ್ಯಾವ್ ಪ್ರೂವ್ಡ್. ಬರ್ಜ್ ಖಲೀಫಾ ಆಗಿರ್ಬೋದು, ಅಟ್ಲಾಂಟಸ್ ಐಲ್ಯಾಂಡ್ ಆಗಿರ್ಬೋದು, ದೇ ಹ್ಯಾವ್ ಪ್ರೂವ್ಡ್ ಇಟ್ ಆಲ್ರೆಡಿ. ಒಂದು ಸರಿ ವಿಸಿಟ್ ಮಾಡಬೇಕು, ತುಂಬಾ ಇಂಪ್ರೆಸ್ ಆಗ್ತಾರೆ ಒಟ್ಟಲ್ಲಿ ಅವರ ಒಂದು ಟೆಕ್ನಾಲಜಿ ಆಗಿರ್ಬೋದು, ವೇ ಆಫ್ ಲಿವಿಂಗ್ ಆಗಿರ್ಬೋದು, ಎಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಡೇ 2 ಎಕ್ಸ್ಪ್ಲೋರೇಷನ್ ಇದ್ವಿ ದುಬೈ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಅವತ್ತು ನೈಟ್ ಏನು ಮಾಡಿದ್ವಿ, ನೆಕ್ಸ್ಟ್ ಡೇ 3ನಲ್ಲಿ ಏನು ಮಾಡಿದ್ವಿ, ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಹೊತ್ತು ಬರ್ತೀನಿ ನಿಮ್ಮ ಮುಂದೆ. ಅಲ್ಲಿ ತನಕ ನೋಡ್ತಾ ಇರಿ ವಿಡಿಯೋನ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು, ಡಬಲ್ ಡಿಜಿಟಲ್ ಅಂತೂ ಇದೆ, ಆದಷ್ಟು ಬೇಗನೆ ಟ್ರಿಬಲ್ ಡಿಜಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಹೋಪ್ ಫಾರ್ ದ ಬೆಸ್ಟ್. ಇದು ಅಲ್ಲೊಂದು ಪಬ್ ಇತ್ತು, ಪಬ್ಬಿಗೆ ಹೋಗಿದ್ವಿ. ಹಾಗೆಯೇ ಪಕ್ಕದಲ್ಲಿ ನನ್ನ ಡ್ರೋನ್ ಶೋ ನಡೀತಾ ಇತ್ತು, ಒಂದು ಎಕ್ಸ್ಪೋ ಬಗ್ಗೆ. ಸೊ ಡ್ರೋನ್ ಶೋನ ನೋಡ್ತಾ, ಜೈಂಟ್ ವೀಲ್ನ ನೋಡ್ತಾ, ಪಬ್ಬಲ್ಲಿ ಹ್ಯಾಪಿ ಟೈಮ್ಸ್, ಪ್ರೈವೇಟ್ ಟೈಮ್ಸ್ ಎಂಜಾಯ್ ಮಾಡ್ತಾ. ನೈಟ್ ಲೈಫ್ ಚೆನ್ನಾಗಿದೆ ದುಬೈನಲ್ಲಿ. ಅನ್ಕೊತಾರೆ ದುಬೈನಲ್ಲಿ ನೈಟ್ ಲೈಫ್ ಎಲ್ಲ ಹೆಂಗೆ ಅಂತೇಳಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದುಬೈ. ಚೆನ್ನಾಗಿರುತ್ತೆ. ಆ ಡ್ರೋನ್ ಶೋನ ನೋಡ್ಕೊತ ಹಂಗೆ ಒಂದು ಸಿಪ್ ಎಳೀತಾ ದಾಟ್ ಈಸ್ ಇಟ್. ಡೇ 3ನಲ್ಲಿ ಸನ್ರೈಸ್ ನೋಡೋದಕ್ಕೆ ಹೋಗಿದ್ವಿ ಬರ್ಜ್ ಖಲೀಫಾ ಮೇಲಿಂದ. ಸೊ ಆ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಅಲ್ಲಿ ತನಕ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.